ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಏನು, ಯಾರಿಗೆಲ್ಲ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ, ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಏನಾದರೂ ಸಲ್ಲಿಸಬೇಕಾ, ಸಲ್ಲಿಸಿದ್ರೆ ಮಾತ್ರನೇ ಸಿಗುತ್ತಾ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನಿಮ್ಮ ಒಂದು ಕ್ವಶನ್ನಿಗೆ ಇದರಲ್ಲಿ ಉತ್ತರ ಸಿಗುತ್ತೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ಮಾಹಿತಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಮೋದಿ ಅವರು ತಂದಿರುವಂತಹ ಒಂದು ಹೊಸ ಯೋಜನೆ ಇದಾಗಿದೆ. ಸೊ ಹಾಗಿದ್ರೆ 3 ತಿಂಗಳು ಅಕ್ಕಿ ಮತ್ತೆ 1,000 ರೂಪಾಯಿ ಎಲ್ಲರಿಗೂ ಸಿಗುತ್ತಾ ಅಥವಾ ಸಿಗೋದಿಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಹೊಸಬರು ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಈಗಾಗಲೇ ಒಂದು 3-4 ದಿನದ ಹಿಂದ್ಗಡೆಯಿಂದ ಎಲ್ಲ ಮೂಲಗಳಿಂದ ಬರ್ತಾ ಇರುವಂತ ಮಾಹಿತಿಗಳು ಏನಂತ ಅನ್ನೋದಾಯ್ತಂದ್ರೆ 3 ತಿಂಗಳು ಅಕ್ಕಿ ಕೊಡ್ತಾರೆ, ಜೊತೆಗೆ 1,000 ರೂಪಾಯಿ ಕೊಡ್ತಾರೆ. BPL ರೇಷನ್ ಕಾರ್ಡ್ದಾರರು ಕೊಡ್ತಾರೋ ಅಥವಾ AO ಕಾರ್ಡ್ದವ್ರು ಕೊಡ್ತಾರೋ ಅಥವಾ APL ಕಾರ್ಡ್ದವ್ರು ಕೊಡ್ತಾರೋ, ಇದು ಪ್ರತಿ ತಿಂಗಳು ಸಿಗುತ್ತಾ 3 ತಿಂಗಳ ಅಕ್ಕಿ ಮತ್ತು 1,000 ರೂಪಾಯಿ. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ನಾನು ನಿಮಗೆ ಪ್ರಖ್ಯಾತ ಚಾನಲ್ ಇರುವಂತ ಒಂದು ABP ಅನ್ನೋ ಒಂದು ನ್ಯೂಸ್ ಚಾನಲ್ ಇದು. ಈ ಒಂದು ಚಾನಲ್ನಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಜಾರಿಗೆ ತಂದಿರುವಂತ ಒಂದು ಯೋಜನೆಯ ಬಗ್ಗೆ ಇಲ್ಲಿ ನ್ಯೂಸ್ ಚಾನಲ್ನಲ್ಲಿ ಪ್ರಕಟವಾಗಿರುವಂತ ಒಂದು ಆರ್ಟಿಕಲ್ ಇದು. ಈಗ ಪಡಿತರ ಚೀಟಿ ಹೊಂದಿರುವವರಿಗೆ, ಇಲ್ಲಿ ಯಾರೆಲ್ಲ ಪಡಿತರ ಚೀಟಿಯನ್ನ ಹೊಂದಿರುತ್ತಾರೋ ಅಂಥವ್ರಿಗೆಲ್ಲರಿಗೂ ಕೂಡ ಪ್ರತಿ ತಿಂಗಳು 1,000 ರೂಪಾಯಿ ಸಿಗಲಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆಯನ್ನ ಹೊರಡಿಸಿದ್ದಾರೆ. ಸೊ ಈ ಯೋಜನೆಯ ಬಗ್ಗೆ ನಿಮಗೆ ಇಲ್ಲಿ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಕಾಲಕಾಲಕ್ಕೆ ಸರ್ಕಾರ ಜನರಿಗೆ ಆರ್ಥಿಕವಾಗಿ ಪ್ರಯೋಜನಕಾರಿಯಾಗುವಂತಹ ಇಂತಹ ಯೋಜನೆಗಳನ್ನು ಪರಿಚಯಿಸುತ್ತಲೇ ಇರುತ್ತದೆ. ಇದೇ ರೀತಿ ಯೋಜನೆಯಲ್ಲಿ ಸರ್ಕಾರವು ಈಗ ಪಡಿತರ ಚೀಟಿ ಹೊಂದಿರುವವರಿಗೆ ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ನೀಡಲಿದೆ. ಜನರನ್ನು ಒಲಿಸಲು ಸರ್ಕಾರವು ಕಾಲಕಾಲಕ್ಕೆ ದೊಡ್ಡ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಇದರಿಂದ ಜನರಿಗೆ ಪ್ರಯೋಜನವಾಗುತ್ತದೆ ಮತ್ತು ಅವರ ಬಲವಾದ ಮತ ಬ್ಯಾಂಕ್ ಅನ್ನು ಕಾಯ್ದುಕೊಳ್ಳುತ್ತಾರೆ. ಈ ಬಾರಿ ಸರ್ಕಾರವು ಪಡಿತರ ಚೀಟಿದಾರರಿಗೆ ಹೊಸ ಯೋಜನೆಯನ್ನ ತಂದಿದೆ. ಸರ್ಕಾರವು ಒಂದು ಯೋಜನೆಯನ್ನ ಘೋಷಿಸಿದ್ದು, ಇದು ಹೆಚ್ಚಿನ ವರ್ಗದ ಜನರಿಗೆ ಪ್ರಯೋಜನವನ್ನು ನೀಡುತ್ತದೆ. ವಿಶೇಷವಾಗಿ ಈ ಯೋಜನೆಯು ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲದ ಕುಟುಂಬಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಬಡ ಜನರಿಗೆ, BPL ಮಾನದಂಡಗಳನ್ನು ಹೊಂದಿರುವಂಥ ಅಥವಾ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರುವಂಥ ಜನರಿಗೆ ಮಾತ್ರ ಈ ಯೋಜನೆಯಡಿಯಲ್ಲಿ ಆ ಕುಟುಂಬಗಳಿಗೆ ಆಹಾರ ಧಾನ್ಯಗಳ ಜೊತೆಗೆ ಪ್ರತಿ ತಿಂಗಳು 1,000 ರೂಪಾಯಿ ಸಿಗುತ್ತದೆ. ಈ ಯೋಜನೆಯ ಉದ್ದೇಶ ಏನು ಅನ್ನೋದಾಯ್ತಂತಂದ್ರೆ, ಉಚಿತ ಪಡಿತರವನ್ನು ಒದಗಿಸುವುದು ಮಾತ್ರವಲ್ಲದೆ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವುದು ಮತ್ತು ಮಾನದಂಡಗಳನ್ನು ಪೂರೈಸುವ ಜನರು ಮಾತ್ರ ಈ ಯೋಜನೆಯ ಪ್ರಯೋಜನವನ್ನು ಪಡೆದಿರುತ್ತಾರೆ. ಈ ಯೋಜನೆಯ ಲಾಭ ಪಡೆಯಲು ಮೊದಲನೇದಾಗಿ ನೀವು ಪಡಿತರ ಚೀಟಿಯನ್ನ ಹೊಂದಿದವರಾಗಿರಬೇಕು. ನಿಮ್ಮ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು. ಪಡಿತರ ಚೀಟಿಗೆ ಕಡ್ಡಾಯವಾಗಿ EKYC ಆಗಿರಬೇಕು. ಈ ಯೋಜನೆಯಡಿ ಪ್ರತಿಯೊಬ್ಬ ಫಲಾನುಭವಿಗೂ ಆಹಾರ ಭದ್ರತೆಯನ್ನು ಒದಗಿಸಲಾಗುವುದು ಮತ್ತು ಇದರ ಅಡಿಯಲ್ಲಿ 1,000 ರೂಪಾಯಿಗಳನ್ನು ಆರ್ಥಿಕ ಸಹಾಯವನ್ನು ನೀಡಲಾಗುತ್ತದೆ. ಈ ಯೋಜನೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಪ್ರತಿ ತಿಂಗಳು ಪ್ರತಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ 1,000 ರೂಪಾಯಿಗಳನ್ನು DBT ಮುಖಾಂತರ ಕಳಿಸಲಾಗುತ್ತದೆ. ಡೈರೆಕ್ಟ್ ನಿಮ್ಮ ಖಾತೆಗೆ 1,000 ರೂಪಾಯಿಯನ್ನು ಪ್ರತಿ ತಿಂಗಳು ಕಳಿಸಲಾಗುತ್ತೆ. ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಆಗಿರ್ಬೋದು. ಅದನ್ನ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ತುಂಬಾ ಸರಳವಾಗಿದೆ. ಅರ್ಜಿ ಸಲ್ಲಿಸಲು ಪಡಿತರ ಚೀಟಿ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬೇಕಾಗತ್ತೆ, ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ, ನಿವಾಸ ಪ್ರಮಾಣ ಪತ್ರ ಬೇಕಾಗತ್ತೆ. ಇಷ್ಟು ದಾಖಲೆಗಳನ್ನ ನೀವು ಹೊಂದಿರಬೇಕು. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಬೇಕು. ಒಂದು ವೇಳೆ ನೀವೇನಾದರೂ ಆಧಾರ್ ಕಾರ್ಡಿಗೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ನೀವೇನಾದ್ರೂ ಕಳೆದು ಹೋಗಿದ್ರೆ, ಕಳ್ಕೊಂಡಿದ್ರೆ
ಅದನ್ನ ಆಧಾರ್ ಕಾರ್ಡ್ದಲ್ಲಿ ಮತ್ತೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಇಲ್ಲದಿದ್ದಲ್ಲಿ ಕಳೆದು ಹೋಗಿರುವಂಥ ಮೊಬೈಲ್ ನಂಬರನ್ನು ರೀಆಕ್ಟಿವೇಟ್ ಇಟ್ಕೊಳ್ಳಿ. ಯಾಕೆಂತಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರು, ಬ್ಯಾಂಕಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರು DBT ಮುಖಾಂತರ ಟ್ರಾನ್ಸ್ಫರ್ ಆಗುವಂಥ ಹಣ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸರಿನಾ? ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಆಹಾರ ಇಲಾಖೆಯ ವೆಬ್ಸೈಟಿಗೆ ಹೋಗಬೇಕಾಗತ್ತೆ ನೀವು. ಅಲ್ಲಿ ಪಡಿತರ ಚೀಟಿ ಹೊಸ ಯೋಜನೆ 2025 ಅಂತ ಹೇಳಿ ಒಂದು ಹೊಸ ಕಾಲಮ್ ಬರುತ್ತೆ, ಹೊಸ ಟ್ಯಾಬ್ ಬರುತ್ತೆ. ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಪಡಿತರ ಚೀಟಿ ಸಂಖ್ಯೆ ಮತ್ತು ಇತರ ವಿವರಗಳನ್ನು ನೀವು ಅಲ್ಲಿ ಭರ್ತಿ ಮಾಡಬೇಕಾಗತ್ತೆ. ದಾಖಲೆಗಳನ್ನು ಕೂಡ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ಇದರ ನಂತರ ಫಾರ್ಮನ್ನು ಸಲ್ಲಿಸಿ ಸರ್ಕಾರ ಹೇಳಿದ ಹಾಗೆ EKYC ಕಡ್ಡಾಯಗೊಳಿಸ್ಕೋಬೇಕಾಗತ್ತೆ. ನೀವು ಅಲ್ಲಿ OTP ಮುಖಾಂತರ ಅಥವಾ ಥಂಬ್ ಇಂಪ್ರೆಷನ್ ಮಾಡೋದ್ರ ಮುಖಾಂತರ. ಸೊ 2 ವೇದಲ್ಲಿ ನೀವು EKYCಯನ್ನು ಕಡ್ಡಾಯಗೊಳಿಸಬೇಕಾಗತ್ತೆ. ಇದರಿಂದ ಈ ಯೋಜನೆಯ ಪ್ರಯೋಜನಗಳು ಸರಿಯಾದ ಫಲಾನುಭವಿಗಳನ್ನು ತಲುಪಬಹುದು. ವರದಿಯ ಪ್ರಕಾರ ಈ ಯೋಜನೆ ಜೂನ್ 1, 2025ರಿಂದ ಶುರು ಆಗ್ತದೆ ಅಂತ ಹೇಳಿ ಎಲ್ಲ ಮೂಲಗಳಿಂದ, ಸೋಷಿಯಲ್ ಮೀಡಿಯಾಗಳಿಂದ, ನ್ಯೂಸ್ಗಳಿಂದ ಸಿಗ್ತಾ ಇರುವಂಥ ಒಂದು ಮಾಹಿತಿ ಇದಾಗಿರುತ್ತೆ. ನಂತರ ಇನ್ನು ಮುಂದೆ ನಿಮಗೆ ಅಕ್ಕಿ ಕ್ಯಾನ್ಸಲ್ ಮಾಡಿಬಿಟ್ಟು 9 ದವಸ ಧಾನ್ಯಗಳನ್ನು ನಿಮಗೆ ಕೊಡ್ತಾರೆ ಅಂತ ಹೇಳಿ ಇದು ಕೂಡ ಎಲ್ಲ ಮೂಲಗಳಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಇದಾಗಿರುತ್ತೆ. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಇಂತಹ ಯೂಸ್ಫುಲ್ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.